ಸಿಟೌಟ್ ಗೊತ್ತಾಯ್ತಲ್ಲ, ಇಲ್ಲಿ ಒಂದು ಹೊರಗೆ ಅದಕ್ಕೆಲ್ಲ ವೀಲಿಂಗ್ ಬೇಕಾದದ್ದು. ನೀಟಾಗಿದೆ, ಟೈಲ್ಸ್ ಆಗ್ತದ ಅಲ್ಲಿಂದ ನಮಗೆ ರಫ್ ಟೈಲ್ಸ್ ಹಾಕ್ಬೋದು. ಅದು ರಫ್ ಟೈಲ್ಸ್, ಮ್ಯಾಟ್ ಫಿನಿಶ್. ಮ್ಯಾಟ್ ನೈಸ್ ಹಾಕ್ಲಿಕ್ಕೆ ಆಗಲ್ಲ, ನೀರೆಲ್ಲ ಬಂದಿದ್ರು ಜಾರಿ ಬಿದ್ದಿದ್ರೆ ಕಷ್ಟ. ಅದಕ್ಕೆ ರಫ್ ಟೈಲ್ಸ್ ಹಾಕ್ತಾರೆ. ಇದಕ್ಕೆ ನೀವು ಸೈಜ್ 2x4 ಹಾಕ್ತೀರಾ? 2x4 ಒಳ್ಳೆಯದು. ಮತ್ತು 6x5 ಅದೆಲ್ಲ ಸೌಂಡ್ ಬರ್ತದೆ, ಮತ್ತು ಬೆಂಡ್ ಜಾಸ್ತಿ ಆಗಿದೆ. 2x4 ಜಾಸ್ತಿ ಆಗ್ತದೆ. ಅದೇ ಮತ್ತೇನು ಡೌಟ್ ಇತ್ತಲ್ಲ, ವಾಲ್ ಮೌಂಟೇನ್ ಮಾಡಿದ್ದೀರಲ್ಲ, ಅದೇ ಏನು ಯಾವ್ದಾದ್ರು ಡಿಸೈನ್ ಬರ್ತದೆ ಅಲ್ಲೇ ನೋಡಿ, ಇದೊಂದು ನಮ್ಮ ಕ್ಲೈಂಟ್ ಅವ್ರದ್ದು ಮನೆ ಎಷ್ಟು ಚೆಂದ ಉಂಟು. ಮಂಗಳೂರು ಸಿಟಿ ಒಂಚೂರು ಹೊರಗಿಂದ. ಮತ್ತು ಇಲ್ಲಿ ನೋಡೋದಾದ್ರೆ ಫುಲ್ ಇದೆ ಅವರ ಜಾಗನೇ. ಮನೆ ಪಕ್ಕದಲ್ಲಿ ಹೊಸ ಮನೆ ಆಗಿದೆ. ಇವಾಗ ನೋಡಿ, ಈಚೆ ಸಹ ಒಂದು ಜಾಗ ಉಂಟು. ಮತ್ತು ಇದೊಂದು ಹಾಲ್, ಇದೊಂದು ದೇವರ ಕೊನೆ ಬರುತ್ತಂತೆ ಇಲ್ಲಿ. ಚೆನ್ನಾಗುಂಟು ಮಾತ್ರ. ಇದು ಇನ್ನು ಫಿನಿಶಿಂಗ್ ಆಗಬೇಕು. ಫಿನಿಶಿಂಗ್ ಆದಮೇಲೆ ಸೂಪರ್ ಬರುತ್ತೆ. ಇದು ಅವರ ಎಂಟ್ರಿ ಮನೆಯದ್ದು. ನೋಡ ಹೊರಗಿದ್ದು ವ್ಯೂ ಹೇಗೆ ಉಂಟು ಅಂತ ಹೇಳಿ. ಮೇಲೆ ಆಲ್ಮೋಸ್ಟ್ ಎಲ್ಲ ಸಾರಣೆ ಆಗಿದೆ ಇರೋದು. ಮೇಲೆ ನಮಗೇನು ಅಷ್ಟೇನು ಕೆಲಸ ಇಲ್ಲ ಇದರಲ್ಲಿ. ಎಷ್ಟೊಂದು ಪೇಂಟ್ ಕೊಟ್ಟರೆ ಆಯ್ತು ಇದಕ್ಕೆ. ಸೇಮ್ ಅದೇ ಥರಗಳು ಅವ್ರಿಗೆ ಬೇಕಾದದ್ದು. ಅವ್ರದ್ದು ಯಾವ ಥರ ಉಂಟು ಇದೊಂದು ಸಹ ಅದೇ ಥರ ಮಾಡಿದರೆ ಆಯ್ತಂತೆ. ಬೇಕಿದ್ರೆ ಬಿಸ್ಬೋದು ಅಲ್ಲ. ಇದು ಮೇನ್ ಎಂಟ್ರಿ. ಇನ್ನು ಸ್ಥಳಗೆ ಒಂದು ಮನೆ ಬಾಡಿಗೆ ಕೊಟ್ಟಿದ್ದಾರೆ. ನಮ್ಮ ಡಿಸ್ಕಷನ್ ಮಾಡ್ತಾ ಉಂಟು. ಇದೊಂದು ಬೆಡ್ರೂಮ್ ಬರುತ್ತೆ.
ಬೆಡ್ರೂಮ್ ಬಂದು ಚೆನ್ನಾಗಿ ಹೌದು ಅಂತ ಒಳ್ಳೆ ಒಂದಿದೆ ಅಂತ ಹೇಳ್ಬೋದು. ಅದು ಫುಲ್ ಮಂಗಳೂರಲ್ಲಿ ಫುಲ್ ಮಣ್ಣೆ ಬೇರೆಗೆಲ್ಲ ಈಗ ಬರುತ್ತೆ ಬಳಿ ನಾಗೇಶಲ್ಲಿದೆಯಲ್ಲ. ಫುಲ್ ಹೇಗಾಗ್ತದೆ ಬ್ರೋ? ಸೂಪರ್. ಹೇಗೆ ಇದನ್ನು ಮುಗಿಸ್ಬೋದಾ ನೀವು? ಮುಗಿಸ್ಬೋದಾ ಇದನ್ನು? ಫೋರ್ BHK ರೂಮ್ ಅಲ್ಲ. ನಮ್ಮ ಒಂದು ಸಿಕ್ಕಿದಂಥ ದೊಡ್ಡ ಪ್ರಾಜೆಕ್ಟ್ ಹೇಳಿದ್ರೆ ಇದೆ ನಮಗೆ 4 BHKದು. ಶಾನ್ ಅವರು ಮತ್ತು ಸ್ವಾಮಿ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೋಡಿ ನಮ್ಮದು ಮೇನ್ ಇಂಟೀರಿಯರ್ ಡಿಸೈನ್ ಎಲ್ಲ ಡಿಸ್ಕಷನ್ ಆಗ್ತಾ ಉಂಟು. ಫಾಲ್ ಸೀಲಿಂಗ್ ಆಗ್ತದೆ, ಬಟ್ ಒಂದು ಹಾಲ್ಗೆ ಇರಬೇಕಲ್ಲ. ಒಂದು ಹಾಲ್ಗೆ ಇದ್ದರೆ ನಮಗೆ ಕಂಪ್ಲೀಟ್ ಬೆಡ್ರೂಮ್ ನೋಡಿ ಅವರದ್ದು ಮನೆದು ಮೇನ್ ಬಾಗಿಲು ಹೇಗುಂಟಿದ್ದು. ಸೂಪರ್ ಆಗಿದ್ದಾರೆ. ಅಷ್ಟು ಸುಲಭ ಒಂದು ಮನೆ ಕಟ್ಟಿಕೊಂಡಿದ್ದಾರೆ. 9 ಸೆಂಟ್ ಜಾಗದಲ್ಲಿ 2 ಬೆಡ್ರೂಮ್ ಕೆಳಗೆದು ಮೇಲೆ 4 BHKದು ಕೆಳಗೊಂದು ರೆಂಟ್ ಕೊಟ್ಟಿದ್ದಾರೆ. ನೋಡಿ ಇನ್ನೂ ಇದೆಲ್ಲ ಫಿನಿಶಿಂಗ್ ಆಗಬೇಕು. ಇದು ನೋಡಿ ಫುಲ್ ಕಿಚನ್ ಇದು ಹೀಗುಂಟು. ಇದಕ್ಕೆ ಫುಲ್ಲು ಸಾರನೆ ಆಗಿ ಪೇಂಟ್ ಆಗಿ ನಮ್ಮದು ಇಂಟೀರಿಯರ್ ಡಿಸೈನ್ ಆದಮೇಲೆ ಹೇಗೆ ಕಾಣ್ತದೆ ಮತ್ತು ನಿಮ್ಮ ಮನೆಗೂ ಸಹ ಮಾಡಲಿಕ್ಕೆ ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಕಲೀಗ್ ಡಿಸೈನನ್ನು ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇದು ಇನ್ನೊಂದು ಬೆಡ್ರೂಮ್ ಕಂಪ್ಲೀಟ್. ನೋಡಿ ಇವರು ಒಂದೆಷ್ಟೊಂದು ಚಂದ ಮಾಡಿ ಇದನ್ನು ಕೊಟ್ಟಿದ್ದಾರೆ. ನೀರು ಬಿದ್ದೋದನ್ನು ಇಲ್ಲೇ ನಿಲ್ಲೋ ಹಾಗೆ. ನಾವು ನಾರ್ಮಲ್ಲಾಗಿ ಸೀದಾ ಕೊಡ್ತಾರಲ್ಲ, ಎಷ್ಟೊಂದು ಮಂಡೆಗೆ ಯೂಸ್ ಮಾಡಿದ್ದಾರೆ. ಇದು ಒಂದು ಸಾರನ ಆಗ್ತಾ ಉಂಟು ಬಾತ್ರೂಮ್ ಇಲ್ಲ. ಈಗ ನಾವು ನಾಡಿದ್ದು ಮಕ್ಕಳದ್ದು ಒಮ್ಮೆ ಬಂದು ಎಲ್ಲ ಮಾಡ್ತಾರಲ್ಲ, ಅದೇ ಫಸ್ಟ್ ನೋಡಿ ಎಷ್ಟು ಮೆಟೀರಿಯಲ್ ಹೋಗುತ್ತೆ ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಲ್ಲ. ನಾವು ಕೊಟೇಶನ್ ಕೊಡಬೇಕಂದ್ರೆ ಮೆಟೀರಿಯಲ್ ಇಷ್ಟು ತಗೊಳ್ಬೇಕು. ಈ ಡಿಸೈನ್ ನಾವು ಏನಂದರೆ ಅದರಲ್ಲೂ ಡಿಸೈನ್ಸ್ ಇರುತ್ತೆ, ಅದನ್ನು ನಾವು ತೋರಿಸಿ ಅದರಲ್ಲಿ ನಿಮಗೆ ಕನ್ಫರ್ಮೇಷನ್ ಮಾಡ್ತಾರೆ. ಡಿಸ್ಕಷನ್ ಎಲ್ಲ ಅವರು ಮಾಡೋದು. ನಾವೇನಿದ್ರು ಮೆಟೀರಿಯಲ್ ತಂದು ಕೊಟ್ಟು ನೋಡ್ಕೊಳ್ಳೋದು. ನಮ್ಮ ಜಾಸ್ತಿ ಮನೆಗಳು ಅದರಲ್ಲಿ ಸ್ಟೆಪ್ಸ್ ಕೂಡ ಬರಬೇಕಲ್ಲ, ಅದರದ್ದು ಸಹ ವುಡ್ ವರ್ಕಲ್ಲಿ ಫಿನಿಶಿಂಗ್ ಕೊಡುತ್ತೆ. ವಿಸಿಟ್ ಆಯಿತು ನಮ್ಮದೀಗ. ಇದು ನೋಡಿ ಗ್ಲಾಸ್ ಇದಕ್ಕೆ ಗ್ಲಾಸ್ ಇರಲ್ಲ ಅವರಿಗೆ, ಇದಕ್ಕೆ ಸ್ಟೀಲಿಂಗ್ ಮಾತ್ರ ಇಟ್ಕೊಳ್ಳಿಕ್ಕೆ. ಅದೆಲ್ಲ ನಾವು ಇನ್ಕ್ಲೂಡ್ ಮಾಡಬೇಕಲ್ಲ. ವಿಡಿಯೋಗ್ರಾಫರ್ ಇಲ್ಲಿ ಇದ್ದಾರೆ ನೋಡಿ. ಇದು ಅವ್ರದ್ದು ತಳಗಿದ ಮನೆ, ಇದು ಫುಲ್ ರೆಂಟ್ ಅಂತೆ. ನೋಡಿ ಇಂಟೀರಿಯರ್ ವರ್ಕ್ ಅದರದ್ದು ನೋಡಿ ಅದು ಹೊರಗಿಂದ ಹೀಗೆ ಬರುತ್ತೆ. ಇಂಟೀರಿಯರ್ ವರ್ಕ್ ಅದರದ್ದು
ಮಳೆಗಾಲದಲ್ಲಿ ಒಂದು ಮಾಡಿದ್ವಿ ಸುಲಭ ಅಲ್ಲ. ಅದೀಗ ವಯಸ್ಸು ಕೇಳುವಾಗ ನೀರು ಆಟೋಮೆಟಿಕ್ಕಾಗಿ ಕ್ಯೂರಿಂಗ್ ಆಗ್ತಾ ಹೋಗುತ್ತೆ. ನೈಸ್. ನಾನು ಮಾಡಿದ್ದೆ. ಅನಿಸಿಕೆ ಅಂತ ಅನಿಸಿಕೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋ. ಸರಿ, ಜೈ. ಲೆಟ್ಸ್ ಗೋ.